ನಾವು ಒಂದು ಮಾತನ್ನು ಹೇಳಿದಾಗ ಕೇಳುವವರು ಅದನ್ನು ಅರ್ಥ ಮಾಡಿಕೊಳ್ಳುವುದು 10% ಮಾತ್ರ. ಹಾಗಾದರೆ ಉಳಿದ 90% ಏನಾಗುತ್ತದೆ? ಅದುವೇ ಇಂದಿನ ಕಥೆಯ ರಹಸ್ಯ. ನಗರದ ಗದ್ದಲದಿಂದ ದೂರ, ವಿಶಾಲವಾದ ಸಮುದ್ರದ ತೀರದಲ್ಲಿ ಒಂದು ಹಳೆಯ ದೀಪಸ್ತಂಭವಿತ್ತು. ಅದರ ಹೆಸರು ಏಕಾಂತ. ರಾತ್ರಿಯ ಕತ್ತಲೆಯಲ್ಲಿ ಅದು ಪ್ರಕಾಶಮಾನವಾಗಿ ಬೆಳಗುತ್ತಿತ್ತು. ದಾರಿ ತಪ್ಪಿದ ಹಡಗುಗಳಿಗೆ ದಾರಿ ತೋರಿಸುತ್ತಿತ್ತು. ಆದರೆ ಆ ದೀಪಸ್ತಂಭದ ಒಳಗೆ ಕುಳಿತ ಒಬ್ಬ ಕಾವಲುಗಾರನಿಗೆ ತಾನು ಈ ಜಗತ್ತಿನಲ್ಲಿ ಒಬ್ಬಂಟಿ ಎಂಬ ಭಾವನೆ. ಕಾವಲುಗಾರ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಿದ್ದ. ದೀಪಸ್ತಂಭದ ಬೆಳಕು ಸಮುದ್ರದ ಮೇಲೆ ಬೀಳುತ್ತಿದ್ದರೂ ಆ ಬೆಳಕು ಅವನ ಮನಸ್ಸಿನ ಕತ್ತಲನ್ನು ದೂರ ಮಾಡುತ್ತಿರಲಿಲ್ಲ. ಆ ದೀಪಸ್ತಂಭದ ಗೋಡೆಗಳು ಅವನ ಏಕಾಂಗಿತನಕ್ಕೆ ಸಾಕ್ಷಿಯಾಗಿದ್ದವು. ನಾನು ಎಲ್ಲರಿಗೂ ಬೆಳಕು ನೀಡುತ್ತೇನೆ, ಆದರೆ ನನ್ನಲ್ಲಿ ಮಾತ್ರ ಕತ್ತಲು ತುಂಬಿದೆ ಎಂದು ಆತನ ಮನಸ್ಸು ಸದಾ ಗೊಣಗುತ್ತಿತ್ತು. ಅವನು ನಿರಂತರವಾಗಿ ಹೊರಗಿನಿಂದ ಬರುವ ಯಾವುದೋ ಸಣ್ಣ ಸದ್ದು ಅಥವಾ ಯಾರೋ ಒಬ್ಬರ ಆಗಮನಕ್ಕೆ ಹಾತೊರೆಯುತ್ತಿದ್ದ. ಒಂದು ಮಳೆಯ ರಾತ್ರಿ, ಸಮುದ್ರವು ಉಗ್ರವಾಗಿತ್ತು, ಗಾಳಿ ಜೋರಾಗಿತ್ತು ಮತ್ತು ದೀಪಸ್ತಂಭವೇ ನಡುಗುತ್ತಿತ್ತು. ಆಗ ಆತ ಗೋಡೆಗಳನ್ನು ಆತುಕೊಂಡು ಕುಳಿತಾಗ ಒಂದು ಸತ್ಯ ಅರಿವಾಯಿತು. ಆ ಗೋಡೆಗಳು ಅವನನ್ನು ಬಂಧಿಸಿಲ್ಲ, ಬದಲಿಗೆ ಆ ಗೋಡೆಗಳು ಸಮುದ್ರದ ಕೋಪದಿಂದ ಅವನನ್ನು ರಕ್ಷಿಸುತ್ತಿವೆ. ಅವನು ದೀಪದ ಕಡೆಗೆ ತಿರುಗಿದ. ಹೊರಗಿನ ಬಿರುಗಾಳಿಯಲ್ಲಿ ಹಡಗುಗಳು ಇನ್ನೂ ಆತನ ಬೆಳಕನ್ನು ನಂಬಿದ್ದವು. ಅವನು ಹೊರಗಿನ ಸಂಬಂಧಗಳನ್ನು ಹುಡುಕುವ ಬದಲು ತಾನು ಮಾಡುತ್ತಿರುವ ಕೆಲಸದ ಮಹತ್ವವನ್ನು, ತನ್ನೊಳಗಿನ ಸ್ಥೈರ್ಯವನ್ನು ಮೊದಲು ಅರ್ಥೈಸಿಕೊಳ್ಳಬೇಕು. ಆ ದೀಪಸ್ತಂಭ ಒಬ್ಬಂಟಿಯಾಗಿರಲಿಲ್ಲ. ಅದು ಸಮುದ್ರದ ಕೋಪದ ಎದುರು ತಾನೇ ಒಂದು ದೃಢ ಆಸರೆಯಾಗಿತ್ತು. ನಿಜವಾದ ಸಂಪರ್ಕವು ಹೊರಗಿನಿಂದ ಬರುವುದಿಲ್ಲ. ಅದು ಮೊದಲು ನಮ್ಮೊಳಗೆ, ನಮ್ಮ ಕಾರ್ಯದ ಮೂಲಕ ಮತ್ತು ನಮ್ಮ ಆತ್ಮವಿಶ್ವಾಸದ ಮೂಲಕ ಮೂಡುತ್ತದೆ. ಆ ದಿನದಿಂದ ಕಾವಲುಗಾರ ತನ್ನ ಏಕಾಂಗಿತನವನ್ನು ಶಕ್ತಿ ಎಂದು ಸ್ವೀಕರಿಸಿದ, ಏಕೆಂದರೆ ದೀಪಸ್ತಂಭ ಯಾವಾಗಲೂ ಒಂಟಿಯಾಗಿ ನಿಂತು ಕೋಟ್ಯಾಂತರ ಹಡಗುಗಳಿಗೆ ದಾರಿ ತೋರಿಸುತ್ತಿತ್ತು. ನಿಮ್ಮ ಏಕಾಂಗಿತನವನ್ನು ಭಯವೆಂದು ಪರಿಗಣಿಸಬೇಡಿ. ಅದು ನಿಮ್ಮನ್ನು ಮತ್ತಷ್ಟು ಗಟ್ಟಿಯಾಗಿಸಲು ಮತ್ತು ನಿಮ್ಮ ಬೆಳಕಿನಿಂದ ಇತರರಿಗೆ ದಾರಿ ತೋರಿಸಲು ಪ್ರಕೃತಿ ನೀಡಿರುವ ಅವಕಾಶ.